ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸೀಮೆ ಬದನೆಕಾಯಿ ಪಲ್ಯ. ಇದು ಟ್ರೆಡಿಷನಲ್ ವೇ ಆಫ್ ಡೂಯಿಂಗ್. ಇದಕ್ಕೆ ಯಾವ ಮಸಾಲೆನೂ ಬೇಕಿಲ್ಲ. ಸೊ ಕ್ವಿಕ್ ಮತ್ತು ಈಸಿಯಾಗಿ ಆಗುತ್ತೆ. ಆಮೇಲೆ ಈಸಿ ಟು ಡೈಜೆಸ್ಟ್. ಇದು ಒಳ್ಳೆ ಕಾಂಬಿನೇಷನ್. ಚಪಾತಿಗೂ ಕೂಡ ನೀವು ಬಾಕ್ಸ್ಗೂ ಕಟ್ಬೋದು. ಇಡೀ ದಿನ ಹೊರಗಡೆನೂ ಇಡ್ಬೋದು. ಇದು ಕೆಡೋದು ಇಲ್ಲ. ಸೊ ಮೊದಲಿಗೆ ಸೀಮೆ ಬದನೆಕಾಯಿನ ತೊಳ್ಕೊಂಡು ಮೇಲಿರೋ ಸಿಪ್ಪೆನ ಪೀಲರಲ್ಲಿ ಪೀಲ್ ಮಾಡ್ಕೊಳ್ಳಿ. ಅದಾದ ಮೇಲೆ ಮಧ್ಯಕ್ಕೆ ಅದನ್ನು 4 ಭಾಗ ಕಟ್ ಮಾಡಿ ಮಧ್ಯದಲ್ಲಿರೋ ದಿಂಡನ್ನು ತಕ್ಕೊಂಡು ಇನ್ನೂ ಒಂದ್ಸರಿ ವಾಶ್ ಮಾಡ್ಕೊಳ್ಳಿ. ಸೊ ದಟ್ ಅದರಲ್ಲಿರೋ ಇದೇನದು ಅಂಟಿನ ಅಂಶ ಇರುತ್ತಲ್ಲ ಅದು ಕೂಡ ಹೋಗುತ್ತೆ. ಸೊ ಇದಾದ ಮೇಲೆ ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಮಾಡ್ಕೊಳ್ಳಿ. ಸೊ ದಟ್ ಅದು ಬೇಗ ಬೇಯುತ್ತೆ, ಜೊತೆಗೆ ಬಾಕ್ಸ್ಗೂ ಕಟ್ಟಕ್ಕೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಂಡು ಇಟ್ಕೊಳ್ಳೋಣ. ಸೊ ಇದಕ್ಕೆ ನಾನು ತಗೊಂಡಿರೋ 3 ಸೀಮೆ ಬದನೆಕಾಯಿ ಕ್ವಾಂಟಿಟಿಗೆ 4 ಈರುಳ್ಳಿ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಒಂದು 5ರಿಂದ 6 ಸಣ್ಣ ಗ್ರೀನ್ ಮೆಣಸಿನ್ಕಾಯಿ, ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು 5ರಿಂದ 6 ಕರಿಬೇವು, ಅದನ್ನು ಕೂಡ ಕೈಯಲ್ಲೇ ಹಾಗೆ ಹಾಕೋಕ್ಕಿಂತ ಅದನ್ನು ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಫ್ಲೇವರು ಸಿಗುತ್ತೆ. ಜೊತೆಗೆ ಏನು ಅಂದರೆ ಅದನ್ನು ಸೈಡಲ್ಲಿ ತೆಗೆದು ಇಡಲ್ಲ, ಪಲ್ಯದ ಜೊತೆ ಅದು ಕೂಡ ತಿನ್ಬೋದು. ಇದಕ್ಕೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ ರೆಡಿಯಾಗಿದೆ, ಹಚ್ಚಿಟ್ಕೊಂಡಿದ್ದೀವಿ. ಸೊ ಇದಾದ ಮೇಲೆ ಫಸ್ಟು ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಚಿಕ್ಕ ಬಾಣಲೆ ಇಡಿ. ಬಾಣಲಿಗೆ 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕಿ, ಆ ಸಾಸಿವೆ ಚಟಪಟ ಅಂದ ಮೇಲೇ ನೀವು ಜೀರಿಗೆ ಮತ್ತೆ ಇಂಗು ಹಾಕಬೇಕು. ಜೀರಿಗೆ ಮತ್ತೆ ಇಂಗು ಆದ ಮೇಲೆ ನೀವು ಕಡಲೆಬೇಳೆ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸಿ, ಅದು ಕಂದ ಬಣ್ಣ ಬಂದ ಮೇಲೆ ಹಚ್ಚಿಟ್ಕೊಂಡಿದ್ದೀವಲ್ಲ ಹಸಿಮೆಣಸಿನ್ಕಾಯಿ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸೊ ದಟ್ ಅಸಿಡಿಟಿ ಆಗಲ್ಲ. ಅದಾದ ಮೇಲೆ 5ರಿಂದ 6 ಕರಿಬೇವನ್ನ ಕೈಯಲ್ಲೇ ಕಟ್ ಮಾಡಿ ಹಾಕಿ. ಸೊ ದಟ್ ಸ್ಮಾಲ್ ಪೀಸಸ್ ಇರೋದ್ರಿಂದ ಅದನ್ನು ಕೂಡ ಪಲ್ಯ ಜೊತೆ ತಿನ್ಬೋದು. ಇದಾದ ಮೇಲೆ ಹಚ್ಚಿಟ್ಕೊಂಡಿದ್ದೀವಲ್ಲ ಸಣ್ಣದಾಗಿ ಈರುಳ್ಳಿನ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಬಾಡಿಸಿ. ಈರುಳ್ಳಿ ಬ್ರೌನ್ ಆಗೋ ಅವಶ್ಯಕತೆ ಇಲ್ಲ, ಬರೀ ಕಂದ ಬಣ್ಣ ಬಂದರೆ ಸಾಕು. ಅದನ್ನು ಚೆನ್ನಾಗಿ ಬಾಡಿಸಾದ ಮೇಲೆ ಸ್ವಲ್ಪ ಉಪ್ಪು ಹಾಕಿ, ಸೀಮೆ ಬದನೆಕಾಯಿ ಹಾಕಕ್ಕೆ ಮುಂಚೆನೆ ಒಂಚೂರು ಉಪ್ಪು ಹಾಕಿದ್ರೆ ಸೀಮೆ ಬದನೆಕಾಯಿ ಕಲರ್ ಹಾಗೆ ಇರುತ್ತೆ, ಹಾಗೆ ಸ್ವಲ್ಪ ಟೇಸ್ಟು ಬರುತ್ತೆ. ಸೀಮೆ ಬದನೆಕಾಯಿ ಹಾಕಾದ್ಮೇಲೆ ಅದನ್ನು ಕೂಡ ಚೆನ್ನಾಗಿ 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ತಟ್ಟೆ ಮುಚ್ಚಿ ಸಿಮ್ಮಲ್ಲಿ 2 ನಿಮಿಷ ಅದನ್ನು ಬೇಯಕ್ಕೆ ಬಿಟ್ಬಿಡಿ. ಸೊ 2 ನಿಮಿಷ ಆದಮೇಲೆ ಮತ್ತೆ ತಿರ್ಗಾ ಓಪನ್ ಮಾಡಿ ಅದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಆದಮೇಲೆ ಅರ್ಧ ಗ್ಲಾಸಷ್ಟು ನೀರು ಹಾಕಿ. ಈ ನೀರು ಹಾಕೋದ್ರಿಂದ ಸೀಮೆ ಬದನೆಕಾಯಿ ಬೇಯುತ್ತೆ ಮತ್ತೆ ಕ್ರಿಸ್ಪಿಯಾಗೂ ಇರುತ್ತೆ. ಈಗ ಪಲ್ಯಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆವಾಗಲೇ ಸ್ವಲ್ಪ ಹಾಕಿದ್ವಿ, ಇನ್ನು ಮಿಕ್ಕಿದನ್ನು ರುಚಿಗೆ ಬೇಕಷ್ಟು ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ತಿರುಗಿಸಿ ಅದನ್ನು ಮೀಡಿಯಂ ಫ್ಲೇಮಲ್ಲಿ 5ರಿಂದ 10 ನಿಮಿಷ ಬೇಯಕ್ಕೆ ಇಡೋಣ. ಸೊ ಬೆಂದ ನಂತರ ಇನ್ನು ನೋಡಿ ಸೀಮೆ ಬದನೆಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಅದಾದ ಮೇಲೆ ಕೊತ್ತಂಬರಿ ಚೆನ್ನಾಗಿ ತೊಳೆದು ಹಚ್ಕೊಂಡಿರೋ ಕೊತ್ತಂಬರಿ ಹಾಕ್ಬೋದು. ಅದಾದ ಮೇಲೆ ಇದಕ್ಕೆ ನೀವು ತೆಂಗಿನಕಾಯಿ ತುರಿ ಕೂಡ ಹಾಕ್ಬೋದು. ಇಟ್ಸ್ ಆಪ್ಷನಲ್, ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಸೊ ಅದನ್ನು ಹಾಕಿದ್ರೂ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಸೀಮೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ತುಂಬ ಕಮ್ಮಿ ಇಂಗ್ರೀಡಿಯೆಂಟಲ್ಲಿ
ಬೇಗನೆ ಆಗತ್ತೆ. ಸೊ ಇದನ್ನು ನೀವು ಬಾಕ್ಸ್ಗೂ ಕಟ್ಬೋದು, ಇಡೀ ದಿನ ಹೊರಗಡೆ ಇಟ್ರು ಇದು ಹಾಳಾಗಲ್ಲ. ಸೊ ಚಪಾತಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಎಣ್ಣೆ ಹಾಕಿ ಅದನ್ನು ಫಸ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಅದನ್ನು ನೀರು ಹಾಕಿ ಚಪಾತಿ ಹದಕ್ಕೆ, ಅದನ್ನು ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ಚಪಾತಿ ಸಾಫ್ಟ್ ಆಗೂ ಇರುತ್ತೆ, ಜೊತೆಗೆ ಇಡೀ ದಿನ ನೀವು ಹೊರಗಡೆ ಇಟ್ರು ಅದು ಹಾರ್ಡ್ ಆಗಲ್ಲ. ಸೊ ಕಲಸಾದ ನಂತರ ಅದನ್ನು 10 to 15 minutes ನೆನೆಯಕ್ಕೆ ಬಿಡಿ. ಈಗ ಚಪಾತಿ ಹಿಟ್ಟು ನೆಂತಿದೆ, ಇದನ್ನು ಇನ್ನೂ ಒಂದ್ಸರಿ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ, ಲಟ್ಸೋಕ್ಕೂ ಮುಂಚೆನೆ, ಸೊ ದಟ್ ಅದು ಹಿಟ್ಟೇನಿದೆಯಲ್ಲ ಅದು ಸಾಫ್ಟ್ ಆಗಿರುತ್ತೆ, ಜೊತೆಗೆ ನೀವು ಒತ್ತಕ್ಕೂ ತುಂಬ ಸುಲಭವಾಗಿ ಆಗತ್ತೆ. ಸೊ ಚಪಾತಿನ ಒತ್ತವಾಗ ನೀವು ಅದನ್ನು 1 ರೌಂಡ್ ಒತ್ತಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ 3 ಪದರ ಫೋಲ್ಡ್ ಮಾಡಿ ಅದನ್ನು ಚಪಾತಿ ನೀವು ಮಾಡಿದ್ರೆ ಚಪಾತಿ ಸಾಫ್ಟ್ ಆಗೂ ಇರುತ್ತೆ, ಜೊತೆಗೆ ಉಬ್ಬತ್ತೆ. ಚಪಾತಿನ ಒತ್ತವಾಗ ನೀವು ಅದನ್ನು 1 ರೌಂಡ್ ಒತ್ತಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ 3 ಪದರ ಫೋಲ್ಡ್ ಮಾಡಿ ಅದನ್ನು ಚಪಾತಿ ನೀವು ಮಾಡಿದ್ರೆ ಚಪಾತಿ ಸಾಫ್ಟ್ ಆಗೂ ಇರುತ್ತೆ, ಜೊತೆಗೆ ಉಬ್ಬತ್ತೆ. ನೋಡಿ, ಸಾಫ್ಟ್ ಆ್ಯಂಡ್ ಡಿಲಿಷಿಯಸ್ ಚಪಾತಿ ರೆಡಿಯಾಗಿದೆ. ಸೊ ಇದ್ರ ಜೊತೆಗೆ ಸೀಮೆ ಬದನೆಕಾಯಿ ಪಲ್ಯ ಮಾಡಿಟ್ಟಿದ್ವಲ್ಲ, ಇದು ಒಳ್ಳೆ ಕಾಂಬಿನೇಷನ್. ಸೊ ಟ್ರೈ ಮಾಡಿ, ಈ ಮೆಥಡಲ್ಲಿ ಒಂದ್ಸರಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.